Hello students, welcome back to my YouTube channel Supreme Learning Academy. So ಇದು ಫಸ್ಟ್ PUC FA1 ಕ್ವೆಶ್ಚನ್ ಪೇಪರ್ 2026 ಕನ್ನಡ ಫಸ್ಟ್ PUC 40 ಮಾರ್ಕ್ಸ್ ಪೇಪರ್ ಇರುತ್ತೆ. ಸೊ ಡಿಸ್ಟ್ರಿಕ್ಟ್ ವೈಸ್ ಕ್ವೆಶ್ಚನ್ ಪೇಪರ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಡಿಫ್ರೆಂಟ್ ಡಿಸ್ಟ್ರಿಕ್ಗೆ ಡಿಫ್ರೆಂಟ್ ಕ್ವೆಶ್ಚನ್ ಪೇಪರ್ಸ್ ಇದೆ. 2-3 ಡಿಫ್ರೆಂಟ್ ಕ್ವೆಶ್ಚನ್ ಪೇಪರ್ಸ್ನ ಸಾಲ್ವ್ ಮಾಡಿ ಔಟ್ ಆಫ್ ಔಟ್ ತೊಗೋಬೋದು. ಚಾನಲ್ಗೆ ಹೊಸಬರಾಗಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ನಿಮಗೆ ಡಿಫ್ರೆಂಟ್ ಕ್ವೆಶ್ಚನ್ ಪೇಪರ್, ಡಿಫ್ರೆಂಟ್ ಡಿಸ್ಟಿಂಕ್ಟ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸು, ಪಾಸಿಂಗ್ ಪ್ಯಾಕೇಜಸ್ ಎಲ್ಲ ಸಿಗುತ್ತೆ. ಫಸ್ಟ್ PU, ಸೆಕೆಂಡ್ PUC, ಕಾಮರ್ಸ್, ಸೈನ್ಸ್ ಇಬ್ಬರಿಗೂ ಸಿಗುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ 4 ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇದೆ. ನೆಕ್ಸ್ಟ್ ಬಿಟ್ಟ ಸ್ಥಳ ತುಂಬಿರಿ 3 ಮಾರ್ಕ್ಸ್ಗೆ. ಮ್ಯಾಚ್ ದ ಫಾಲೋಯಿಂಗ್ 3 ಮಾರ್ಕ್ಸ್. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. 2 ಮಾರ್ಕ್ಸ್ ಇದೆ. ಯಾವುದಾದ್ರು 2. ದುಶ್ಯಾಸನನು ಅಣ್ಣನಿಗೆ ತೋರಿದ್ದ ವಿನಯಶೀಲತೆ ಯಾವುದು? 5 ಕಾಲೋರಗಳಿಗೆ ಏನೇನೂ ಇರುವುದಿಲ್ಲ. ಶಿವಲಿಂಗವನ್ನು ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು? ಕೆಳಗಿನ ಪ್ರಶ್ನೆಗಳಲ್ಲಿ 1ಕ್ಕೆ 2-3 ವಾಕ್ಯದಲ್ಲಿ ಉತ್ತರಿಸಿ. ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡದ್ದು ಹೇಗೆ? ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜವಾಗಿವೆ? ನೆಕ್ಸ್ಟ್ ಮೇನ್ ಯಾವುದಾದ್ರೂ 1ಕ್ಕೆ 2-3 ವಾಕ್ಯ. ಬೆಟ್ಟದ ಮೇಲಿನ ದೇವತೆಯ ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣುತ್ತಾರೆ? ಸಾವರಣ್ಣರು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ? ನೆಕ್ಸ್ಟು ಸಂದರ್ಭ 1ಕ್ಕೆ ನಿನ್ನೊರೆಗೆ ದೊರೆಗೆ ಗಂಡೂರು ಮೊರಳೆ, ದೇವನುಲಿದನ ಕೊಲವೇ ಸತ್ಕುಲಂ. ನೆಕ್ಸ್ಟು ಯಾವುದಾದ್ರೂ 1ಕ್ಕೆ ಸಂದರ್ಭ ಬರೆಯಿರಿ. ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು, ಇವನಿಗೇನು ಹಿಂಡತೀನಿ ಮಕ್ಕಳೇ. ಯಾವುದಾದ್ರೂ 1ಕ್ಕೆ ಸಂದರ್ಭ ಬರೆಯಿರಿ. ನೆಕ್ಸ್ಟು 5 ವಾಕ್ಯದಲ್ಲಿ ಯಾವುದಾದ್ರೂ 1ಕ್ಕೆ ದುರ್ಯೋಧನನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನು ಕವಿ ವರ್ಣಿಸುತ್ತಾನೆ. ದೇಹವೆಂಬ ಬಂಡಿಯನ್ನು ಹೇಗೆ ನಡೆಸಬೇಕೆಂದು ತಿಳಿಸಲಾಗಿದೆ. ಇದು 4 ಮಾರ್ಕ್. ನೆಕ್ಸ್ಟು ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿ ಹೆಸರಿಡಲು ಕಾರಣವೇನು? ಬೋಳೇಶಂಕರ ಮತ್ತು ಅವನ ಅಣ್ಣಂದಿರನ್ನು ಭಾಗವತರು ಹೇಗೆ ಪರಿಚಯಿಸುತ್ತಾರೆ? 2 ಪದಗಳನ್ನು ಬಿಡಿಸಿ ಬರೆಯಿರಿ. 2 ಮಾರ್ಕ್ಸ್ಗೆ 4. ಯಾವುದಾದ್ರೂ 2ಕ್ಕೆ ಪದಗಳು ಬಿಡಿಸಿ ಬರೆಯಿರಿ ಮತ್ತು ಪದಗಳ ಸಮಾನಾರ್ಥಕ ಪದ ಮತ್ತು ವಿರುದ್ಧ ಪದ. ನೆಕ್ಸ್ಟು ನಿಮ್ಮ ಹುಟ್ಟುಹಬ್ಬಕ್ಕೆ ಆಹ್ವಾನಿಸಿ ನಿಮ್ಮ ಗೆಳೆಯ ಗೆಳತಿಗೆ ಒಂದು ಪತ್ರವನ್ನು ಬರೆಯಿರಿ ಅಥವಾ ಕೆಳಗಿನ ವಿಷಯ ಕುರಿತು ಪ್ರಬಂಧ ಬರೆಯಿರಿ. ಇದಿಷ್ಟು ನಿಮಗೆ ಕನ್ನಡ ಪೇಪರ್.